ಲೈಫಲ್ಲಿ ಎಲ್ಲರಿಗೂ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಇದ್ದರೆ ಡೆಫಿನೆಟಾಗಿ ಲೈಫಲ್ಲಿ ಸಕ್ಸಸ್ ಬರುತ್ತೆ. ಆ್ಯಂಡ್ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡಿದ್ದೆ. ಆ್ಯಂಡ್ ಅಫ್ಕೋರ್ಸ್ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು June 5th 2026. ಸೊ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಡೈಲಿ ರೂಟೀನ್ ಆ್ಯಂಡ್ ಒಂದು ಪ್ರಾಡಕ್ಟ್ ಬಗ್ಗೆ ಆ್ಯಂಡ್ ರಿವ್ಯೂ ಕೊಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಹೇರ್ ಕೇರ್ ಇವತ್ತು ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್ ಮಾಡಿದ್ದೆ. ಸೊ ಅದನ್ನು ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ನಿನ್ನೆ ಆ್ಯಕ್ಚುಲಿ ಸಂಜೆ ನನಗಿದೊಂದು ಪ್ರಾಡಕ್ಟ್ ಡೆಲಿವರಿ ಆಯಿತು. ಸೊ ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ. ನನ್ನ ಮಗಳಿಗೆ ಆ್ಯಕ್ಚುಲಿ ತುಂಬ ಕ್ರೇಜ್ ಇದೆ ಸ್ಲಿಪ್ಪರ್ಸ್ ಎಲ್ಲ ಹಾಕೋದು. ಶಿ ಆಲ್ವೇಸ್ ಮೇಕ್ ಶ್ಯೂರ್ ಟು ವೇರ್ ದಿಸ್ ಕೈಂಡ್ ಆಫ್ ಶೂಸ್ ಸ್ಲಿಪ್ಪರ್ಸ್ ಎಲ್ಲ. ಸೊ ಫ್ಯಾನ್ಸಿ ಟೈಪ್ ಆಫ್ ತುಂಬ ಆಸೆ ಪಡ್ತಾಳೆ. ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಕಾಸ್ಟ್ ವೈಸ್ ಹೇಳಬೇಕಂದ್ರೆ ಐ ಥಿಂಕ್ $250 ಸಮಥಿಂಗ್ ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ. ಸೋಲ್ ಬಂದು ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟಬಲಾಗೂ ಇದೆ, ವೆಯ್ಟ್ಲೆಸ್ ಆಗೂ ಇದೆ. ಸೊ ಇನ್ ಕೇಸ್ ನಿಮಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಬೇಕಾದರೆ ಲಿಂಕ್ ಶೇರ್ ಮಾಡ್ತೀನಿ ನಿಮಗೆ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ತುಂಬ ಎಕ್ಸೈಟ್ ಆಗಿದ್ಲು. ಆ್ಯಂಡ್ ಅಫ್ಕೋರ್ಸ್ ಆ ಎಕ್ಸೈಟ್ಮೆಂಟಲ್ಲಿ ಎಲ್ಲರಿಗೂ ತೋರಿಸ್ಕೊಂಡು ಬಂದಳು ನಮ್ಮ ಫ್ಲೋರಲ್ಲಿ. ನನ್ನ ಸ್ಲಿಪ್ಪರ್ಸ್ ಇದು ಹೊಸದು ಹೇಗಿದೆ, ಚೆನ್ನಾಗಿದೆಯಾ ಅಂತ. ಆ್ಯಂಡ್ ಸೊ ಅದೊಂದು ಕ್ಲಿಪ್ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡೆ. ಸೊ ಇದು ನನ್ನ ಮಾರ್ನಿಂಗ್ ರೂಟೀನ್. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ ಸ್ವಲ್ಪ ಲೇಟ್ ಆಯಿತು. ಎದ್ದಿದ್ದು 6:30 ಆಗೋಯಿತು. ಅಲಾರಮ್ ಆ್ಯಕ್ಚುಲಿ ಸೈಲೆನ್ಸಲ್ಲಿತ್ತು. ಅಲಾರಮ್ ಹೊಡ್ಕೊಂಡಿದ್ದು ನಂಗೆ ಗೊತ್ತಾಗಿಲ್ಲ. ಆ್ಯಂಡ್ ನನಗೆ ಎಚ್ಚರ ಆಯಿತು. ಸಡನ್ನಾಗಿ ಟೈಮ್ ನೋಡಿದ್ರೆ ಇಟ್ ವಾಸ್ 6:30. ಸೊ ಸಡನ್ನಾಗಿ ಎದ್ದು ಬೇಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇವತ್ತೇನು ಬ್ರೇಕ್ಫಾಸ್ಟ್ ಅಂದರೆ ಟೊಮೆಟೊ ಬಾತ್ ಮಾಡೋಣ ಅಂತ ಡಿಸೈಡ್ ಆದೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ರೈಸ್ ಬಾತ್ ಆದರೆ ನನ್ನ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಇರುತ್ತೆ. ಆ್ಯಂಡ್ ನನ್ನ ಮಗನಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ನು ಲಂಚ್ಗೂ ತೊಗೊಂಡು ಹೋಗ್ತಾನೆ ರೈಸ್ ಬಾತ್ ಆದರೆ. ಸೊ ಎಸ್ಟರ್ಡೇ ಇಟ್ ವಾಸ್ ಚಪಾತಿ. ಸೊ ಚಪಾತಿ ಅವ್ನಿಗೆ ಆ್ಯಕ್ಚುಲಿ ಇಷ್ಟ ಆಗಿಲ್ಲ ಅಂತೆ. ಸೊ ಅದೊಂದು ಸ್ವಲ್ಪ ಡ್ರೈ ಆಗುತ್ತೆ ಮಧ್ಯಾಹ್ನ ಹೊತ್ತು ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತ. ಬಟ್ ಅವನೇ ಹೇಳಿದ್ದು ನನಗೆ ಚಪಾತಿ ಕೊಡು ಅಂತ. ಬಟ್ ಅದನ್ನೇ ಹೇಳಿದೆ ನಾನು, ಬೇಡ ಅದಕ್ಕೆ ಚಪಾತಿ ಎಲ್ಲ ತೊಗೊಂಡೋದ್ರೆ ಈ ರೀತಿ ಆಗುತ್ತೆ ಅಂತ. ಬಟ್ ಸಾಫ್ಟಾಗಿರುತ್ತೆ. ಬಟ್ ಚಟ್ನಿ ಈ ರೀತಿಯಲ್ಲಿ ಅವನು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ನಾನು ಪೀನಟ್ ಬಟರ್ ಹಾಕಿ ಕೊಟ್ಟು ಕಳಿಸಿದ್ದೆ. ಅದು ಮೇ ಬಿ ಡ್ರೈ ಆಗಿತ್ತು ಅನಿಸುತ್ತೆ. ಸೊ ಹಿ ವಾಸ್ ನಾಟ್ ಕಂಫರ್ಟಬಲ್ ಇನ್ ಈಟಿಂಗ್ ದ್ಯಾಟ್, ಬಟ್ ಇಟ್ಸ್ ಓಕೆ. ಸೊ ಟೊಮೆಟೊ ಬಾತ್ ಅನ್ನೋದು ನಮ್ಮ ಹಸ್ಬೆಂಡ್ ಫೇವ್ರೇಟ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಮಗನಿಗೂ ಇಷ್ಟ ಆಗುತ್ತೆ. ಸೊ ಇದಕ್ಕೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡೋದು. ಸೊ ಆನಿಯನ್, ಟೊಮ್ಯಾಟೊ, ಚಿಲ್ಲೀಸ್ ಆ್ಯಂಡ್ ಪುದೀನ ಆ್ಯಂಡ್ ಕೊರಿಯಂಡರ್ ಲೀವ್ಸ್ ಅಷ್ಟೇ. ಸೊ ಇಷ್ಟಿದ್ರೆ ಸಾಕು, ಟೊಮೆಟೊ ಬಾತ್ ಆಗುತ್ತೆ. ಇನ್ ಕೇಸ್ ಏನಾದರೂ ಪೀಸ್ ಅಂದರೆ ಬಟಾಣಿ ಸಿಗುತ್ತಲ್ಲ, ಹಸಿ ಬಟಾಣಿ, ಸೊ ಅದು ಸಿಕ್ಕಿದ್ರೆ ನೀವು ಟ್ರೈ ಮಾಡಿ. ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಾತಲ್ಲಿ. ಆ್ಯಂಡ್ ಗಾರ್ಲಿಕ್. ಸೊ ಗಾರ್ಲಿಕ್, ಜಿಂಜರ್ ಗಾರ್ಲಿಕ್ ಬೇಡ ಅಂತಿದ್ರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು. ಸೊ ಗಾರ್ಲಿಕ್ ಆಯಿಲಲ್ಲಿ ಸ್ವಲ್ಪ ಫ್ರೈ ಆದರೆ ಅರೋಮ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಗಾರ್ಲಿಕ್ ಆ್ಯಡ್ ಮಾಡ್ತೀನಿ. ಪ್ರೆಷರ್ ಕುಕ್ಕರಲ್ಲಿ ಆಯಿಲ್ ಆ್ಯಡ್ ಮಾಡ್ಕೋಬೇಕು. ಒಂಚೂರು ಆಯಿಲ್ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳಿ ರೈಸ್ ಬಾತ್ಗೆ. ಬಿಕಾಸ್ ಆಯಿಲ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಎನಿ ಆಯಿಲ್ ಲೈಕ್ ನೀವೇನು ಯೂಸ್ ಮಾಡ್ತೀರೋ ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಆ್ಯಕ್ಚುಲಿ ಡಿಸೈಡ್ ಆಗಿದ್ದೀನಿ. ಸೊ ಈ ರಿಫೈನ್ಡ್ ಆಯಿಲ್ ಬದಲು ಗ್ರೌಂಡ್ನಟ್, ಸೀಸಮ್ ಆಯಿಲ್ ಈ ಥರ ಫ್ಲಿಪ್ ಆಗೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೇಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಆಯಿಲ್ಗೆ ಲೈಕ್ ಹೋಲ್ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಲೈಕ್ ಚಕ್ಕೆ, ಲವಂಗ, ಬೇ ಲೀಫ್ ಮತ್ತು ಇಲೈಚಿ, ಜೀರಿಗೆ, ಆನಂತರ ಏನಂತೀರ ಓಮ್ ಕಾಳು, ಒಂದು ಸ್ವಲ್ಪ ಓಮ್ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ. ಜಾಸ್ತಿ ಅಲ್ಲ, ಲೈಕ್ ಒಂದು 1/2 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಸೊ ಗಾರ್ಲಿಕ್ ಜಸ್ಟ್ ಹಾಗೆ ಸ್ಮ್ಯಾಶ್ ಮಾಡಿಕೊಂಡು ಆಯಿಲಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಆಲ್ಮೋಸ್ಟ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೆ ಬೆಟರ್. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಯಾಕೆಂತಂದರೆ ಲೈಕ್ ನಾವು ಮ್ಯಾನೇಜ್ ಮಾಡ್ಕೋಬೇಕು ಟೈಮು, ಅಥವಾ ನಾವು ತುಂಬ ಲೇಸಿ ಆಗಿಬಿಡ್ತೀರಿ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತಂದರೆ. ಸೊ ಅದಕ್ಕೋಸ್ಕರ ಟೈಮ್ ಟು ಟೈಮ್ ನಾವು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ರೆ ಡೆಫಿನೆಟಾಗಿ ಲೈಫಲ್ಲಿ ಸಕ್ಸಸ್ ಅನ್ನೋದು ನಾವು ನೋಡ್ಬೋದು. ಕಮಿಂಗ್ ಟು ದಿ ರೆಸಿಪಿ. ಸೊ ಈ ರೀತಿ ಆನಿಯನ್ ಎಲ್ಲ ಹಾಕಿ ಫ್ರೈ ಮಾಡಿದ ನಂತರ ಸೊ ಟೊಮ್ಯಾಟೋಸ್ ಇರುತ್ತಲ್ಲ, ಟೊಮ್ಯಾಟೋಸು ಚಾಪ್ ಮಾಡಿಕೊಂಡು ಹಾಕ್ಕೋಬೇಕು. ಆ್ಯಂಡ್ ಆನಿಯನ್, ಟೊಮ್ಯಾಟೊ ಎರಡು ಚೆನ್ನಾಗಿ ಬೆಂದ ಮೇಲೆ ನೀವು ಒಂಚೂರು ಕರ್ಡ್, ಒಂದು ಅರ್ಧ ಕಪ್ಪಷ್ಟು ಕರ್ಡ್ ಹಾಕ್ಕೋಬೇಕು. ಕರ್ಡ್ ಹಾಕಿ ಆನಂತರ ಲೈಕ್ ಪುದೀನ ಮತ್ತು ಕೊತ್ತಂಬರಿ ಎರಡನ್ನೂ ಒಂದು ಚೂರು ಹಾಕ್ಕೊಳ್ಳಿ.
ಸೊ ಇದಕ್ಕೆ ನಾನೇನು ಮಸಾಲಾಸ್ ಆ್ಯಡ್ ಮಾಡ್ತಾ ಇಲ್ಲ. ಲೈಕ್ ಚಿಲ್ಲಿ ಆಲ್ರೆಡಿ ಒಂದು 5 ಚಿಲ್ಲೀಸ್ ಆ್ಯಡ್ ಮಾಡಿದ್ದೀನಿ. ಆ ಸ್ಪೈಸ್ ನಮಗೆ ಸಾಕು. ಆ್ಯಂಡ್ 2 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕು. ಸೊ ಅದನ್ನು ಬಿಟ್ಟು ಬೇರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ, ಟೇಸ್ಟು ತುಂಬ ಎಮ್ಮಿಯಾಗಿರುತ್ತೆ. ಸೊ ಕರ್ಡ್ ಕಂಪಲ್ಸರಿ. ಕರ್ಡ್ ಹಾಕಿದ್ರೆ ನಿಮ್ಗೆ ಸಾಫ್ಟ್ನೆಸ್ ಸಿಗುತ್ತೆ ನಿಮಗೆ ಮ್ಯಾಕ್ಸಿಮಮ್. ಸೊ ಟೊಮ್ಯಾಟೋಸ್ ಎಲ್ಲ ತುಂಬ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ರೈಸ್ ಬಂದು 1:2 ರೇಷಿಯೋದಲ್ಲಿ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಆ್ಯಡ್ ಮಾಡಿ. ಸೊ 1 ವಿಸಿಲ್ಗೆ ಪ್ರೆಷರ್ ಕುಕ್ ಕೊಡಿ. ತುಂಬ ವಿಸಿಲ್ ಕೊಡೋಕ್ಕೆ ಹೋಗಬೇಡಿ. ಲೈಕ್ 1-2-3 ವಿಸಿಲ್ಸ್ ಎಲ್ಲ ಕೊಟ್ಟರೆ ರೈಸ್ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಟೇಸ್ಟ್ ಕೂಡ. ಸೊ ಜಸ್ಟ್ 1 ವಿಸಿಲ್ ಕೊಟ್ಟು ಪ್ರೆಷರ್ ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಿ. ಆನಂತರ ನೀವು ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಈ ರೆಸಿಪಿನ. 3 ಮಂತ್ಸ್ ಹೇರ್ ಕೇರ್ ಚಾಲೆಂಜ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ತುಂಬ ಹೇರ್ ಫಾಲ್ ಆಗ್ತಿದೆ ಆಫ್ಟರ್ ಸೆಕೆಂಡ್ ಡೆಲಿವರಿ. ತುಂಬ ಹೇರ್ ಕೇರ್ ಮಾಡ್ತಾ ಇದ್ದೀನಿ, ಈವನ್ ದೌ ಹೇರ್ ಫಾಲ್ ತುಂಬ ಆಗ್ತಿದೆ, ಬಟ್ ಕನ್ಸಿಸ್ಟೆನ್ಸಿಯಿಂದ ಮಾಡ್ತಾ ಇಲ್ಲ. ಲೆಟ್ಸ್ ಸಿ, ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ರೆ ಡೆಫಿನೆಟಾಗಿ ಹೇರ್ ಗ್ರೋತ್ ಅನ್ನೋದು ಆ್ಯಂಡ್ ಹೇರ್ ಕೇರ್ ವಾಲ್ಯೂಮ್ ನನಗೆ ತುಂಬ ಕಡಿಮೆ ಆಗಿದೆ, ಆ ವಾಲ್ಯೂಮ್ ನನಗೆ ಬೇಕು. ಸೊ 3 ಮಂತ್ಸ್ ಚಾಲೆಂಜ್ ತೊಗೊಂಡು ಹೇರ್ ಕೇರ್ ಮಾಡ್ತೀನಿ. ಹೇಗೆ ಅದು ವರ್ಕೌಟ್ ಆಗುತ್ತೆ ಅಂತ ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನನ್ನ ಸ್ಕೂಲ್ ಡೇಸಲ್ಲಿ ನನ್ನ ಹೇರ್ಸ್ ತುಂಬ ಚೆನ್ನಾಗಿತ್ತು, ಸಿಲ್ಕಿ, ಲಾಂಗ್ ಆ್ಯಂಡ್ ಬೌನ್ಸಿ ಆಗಿತ್ತು ನನ್ನ ಹೇರ್. ಬಟ್ ಇವಾಗ ಫುಲ್ ಫ್ರೀಸ್ ಆಗ್ತಿದೆ ಆ್ಯಂಡ್ ಹೇರಲ್ಲಿ ವಾಲ್ಯೂಮೇ ಇಲ್ಲ ಆ್ಯಂಡ್ ಹೇರಲ್ಲಿ ಸ್ಟ್ರೆಂತೇ ಇಲ್ಲ. ಸೊ ಆ ಡಲ್ ಫೀಲ್ ಆಫ್ ಹೇರ್ ಇದೆ. ಸೊ ಹೇರಲ್ಲಿ ಹೇಗಂತಾರೆ, ಆ ಶೈನ್ ಫೀಲೇ ನನಗೆ ಕೊಡ್ತಾ ಇಲ್ಲ. ಸೊ ಇವಾಗ ಹೇರ್ ಕೇರ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೆ. ಸೊ ರಾತ್ರಿ ನಾನು ಮೇಥಿ ವಿತ್ ಕರಿ ಲೀವ್ಸ್ ಆ್ಯಂಡ್ 2 ಕ್ಲಾಸ್ನ ಸೋಕ್ ಮಾಡಿಟ್ಟಿದ್ದೆ. ಸೊ ಯಾಕೆ ಇದನ್ನು ಸೋಕ್ ಮಾಡಿದ್ದೆ ಅಂದರೆ, ಇದು ನಮ್ಮ ಮದರ್ ಆ್ಯಕ್ಚುಲಿ ನನ್ನ ಸ್ಕೂಲ್ ಡೇಸಲ್ಲಿ ಈ ರೀತಿ ಹೇರ್ ಪ್ಯಾಕ್ಸ್ನ ಎವ್ರಿ ವೀಕಲ್ಲಿ ಸಂಡೇಸ್ ಹೇರ್ ಪ್ಯಾಕ್ ಅಪ್ಲೈ ಮಾಡ್ತಿದ್ರು. ಸ್ಯಾಟರ್ಡೇಸ್ ಹೇರ್ ಆಯಿಲ್ ಹಾಕ್ಕೊಂಡು ಮತ್ತು ಸಂಡೇಸ್ ಹೇರ್ ಪ್ಯಾಕ್ ಅಪ್ಲೈ ಮಾಡಿ ಒಂದು 2-3 hours ಬಿಟ್ಟು ಹೇರ್ ವಾಶ್ ಮಾಡ್ತಿದ್ದೆ. ಸೊ ಇಟ್ ವಾಸ್ ದ ರೊಟೀನ್ ಆ್ಯಕ್ಚುಲಿ. ರೊಟೀನಾಗಿ ಅದು ನಮ್ಮ ಮದರು ನನಗೆ ರೊಟೀನಾಗಿ ಅದನ್ನು ಕಲಿಸ್ಕೊಟ್ಟಿದ್ರು. ಸೊ ಅದು ಮಾಡ್ತಿದ್ದೆ. ಲೈಕ್ ಆಫ್ಟರ್ ಕಾಲೇಜ್ ನಮಗೆ ಲೈಕ್ ಗೊತ್ತಾಗತ್ತಲ್ಲ, ಫ್ಯಾನ್ಸಿ ಟೈಪ್ ಆಫ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ, ಲೈಕ್ ಕಂಡೀಷ್ನರ್, ಶ್ಯಾಂಪೂಸ್ ಹೀಗೆಲ್ಲ. ಸೊ ಆವಾಗ ಹೇರ್ ಫಾಲ್ ಸ್ಟಾರ್ಟ್ ಆಯಿತು ನನಗೆ. ಬಟ್ ಹೇರ್ ಫಾಲ್ ಸ್ಟಾರ್ಟ್ ಆಗ್ತಿತ್ತು, ಬಟ್ ಈವನ್ ದೌ ಮೈ ಮದರ್ ವಾಸ್ ಕೇರಿಂಗ್ ಮೈ ಹೇರ್. ಲೈಕ್ ಆಫ್ಟರ್ ಮ್ಯಾರೇಜ್ ಕಂಪ್ಲೀಟಾಗಿ ಝೀರೋ, ನೋ ಕೇರ್. ಡೆಲಿವರಿ ಆದಮೇಲೆ ಇನ್ನೂ ಕೇರ್ ಮಾಡಿದರೆ ಬಿಟ್ಬಿಟ್ಟೆ. ಸೊ ಹೇರ್ ಫಾಲ್ ತುಂಬ ಆಗ್ತಿತ್ತು, ಹೇರ್ ಕಟ್ ಮಾಡಿಕೊಂಡು, ಸೊ ಹಾಗೆಲ್ಲ ತುಂಬ ಏನೇನೋ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಇವಾಗ ಡಿಸೈಡ್ ಆಗಿದ್ದೀನಿ 3 ಮಂತ್ಸ್ ಫಾರ್ ಶ್ಯೂರ್ ಕನ್ಸಿಸ್ಟೆನ್ಸಿಯಿಂದ ನಾನು ಹೇರ್ ಕೇರ್ ಮಾಡಲೇಬೇಕು ಅಂತಂದ್ಬಿಟ್ಟು. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅಂತ. ಆ್ಯಂಡ್ ನಮ್ಮ ಹಸ್ಬೆಂಡ್ ಸೈಡಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ, ತುಂಬ ವಾಲ್ಯೂಮ್ ಇರುತ್ತೆ ಅವ್ರ ಫ್ಯಾಮ್ಲಿಯಲ್ಲಿ. ನಮ್ಮ ಅತ್ತೆದು ತುಂಬ ಲೆಂತಿ ಹೇರ್. ಈ ಏಜಲ್ಲಿ ಅವ್ರಿಗೆ ಅಷ್ಟೊಂದು ಹೇರ್ ಇದೆ ಅಂದರೆ ಲೈಕ್ ಅವರು ಯಂಗಲ್ಲಿರೋವಾಗ ಇನ್ನೆಷ್ಟು ಹೇರ್ ಇರ್ಬೋದು. ಸೊ ಅವರು ಹೇಗೆ ಹೇಳೋದಂದರೆ, ಆ ಟೈಮಲ್ಲಿ ಅವ್ರ ಕೂದಲು ತುಂಬ ಹೆವಿಯಾಗಿರೋದಂತೆ. ಸೊ ಅವಾಗೆಲ್ಲ ಶ್ಯಾಂಪೂಸ್ ಎಲ್ಲ ತುಂಬ ಕಡಿಮೆ. ಶೀಗೆಕಾಯಿ ಹಾಕಿದ್ರೆ ಲೈಕ್ ಅವರು ಲೈಕ್ ಕ್ಯಾಸ್ಟ್ರ್ ಆಯಿಲ್ ಹಚ್ತಾ ಇದ್ರಂತೆ ಇನ್ಸ್ಟೆಡ್ ಆಫ್ ಕೊಕೊನಟ್ ಆಯಿಲ್, ಬಿಕಾಸ್ ಅವ್ರ ಹೇರ್ ತಿಕ್ಕಾಗಿರುತ್ತಲ್ವ. ಕ್ಯಾಸ್ಟ್ರ್ ಆಯಿಲ್ ಹಚ್ಚಿದ್ರೆ ಲೈಕ್ ಆ ವಾಲ್ಯೂಮ್ನ ಕಡಿಮೆ ಮಾಡ್ಬೋದು ಅಂತ ಆಯಿಲ್ ಹಚ್ಕೊಂಡು ಗಟ್ಟಿಯಾಗಿ ಜಡೆ ಹಾಕೋದಂತೆ. ಆವಾಗ ಅವ್ರಿಗೆ ಹೇರ್ ವಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಶೀಗೆಕಾಯಿ ಇದರಲ್ಲೆಲ್ಲ ಅಷ್ಟೊಂದು ಕ್ಲಿಯರಾಗಿ ಆಯಿಲ್ ಜಿಡ್ಡು ಹೋಗೋದಿಲ್ಲ ಅಲ್ವಾ. ಆ್ಯಂಡ್ ತುಂಬ ಟೈಮ್ ತೊಗೊಳತ್ತೆ ಅಂದ್ಬಿಟ್ಟು ಅವ್ರು ಏನು ಮಾಡೋದು, ಬಟ್ಟೆ ಒಗೆಯೋ ಟೈಮಲ್ಲಿ ಅವ್ರ ಕೂದಲು ತೆಗೆದು ಬಟ್ಟೆ ಸೋಪಲ್ಲೇ ವಾಶ್ ಮಾಡಿಕೊಂಡು ಆ ಕೂದಲನ್ನ ಡ್ರೈ ಮಾಡ್ತಿದ್ರಂತೆ. ಅಂದರೆ ಲೈಕ್ ಅವ್ರಿಗೆ ಕೇರ್ ಮಾಡ್ದಿರೇ ಅವ್ರಿಗೆ ಅಷ್ಟೊಂದು ವಾಲ್ಯೂಮ್ ಇದೆ. ಮೇ ಬಿ ಅವ್ರ ಜೀನ್ಸಲ್ಲಿ ಚೆನ್ನಾಗಿದೆ ಹೇರ್. ಆ್ಯಂಡ್ ಅವ್ರದ್ದೆಲ್ಲ ಆಲ್ಮೋಸ್ಟ್ ಕರ್ಲಿ ಹೇರೇ ಇರುತ್ತೆ. ಆ್ಯಂಡ್ ನಮ್ಮ ಹಸ್ಬೆಂಡದ್ದು ಸಹ ಕರ್ಲಿ, ಬಟ್ ಅವ್ರಿಗೆ ತುಂಬ ವಾಲ್ಯೂಮ್ ಇರುತ್ತೆ ಕೂದಲು. ನನ್ನ ಮಗಳದ್ದು ಕರ್ಲಿ ಹೇರ್, ಬಟ್ ವಾಲ್ಯೂಮ್ ಕಡಿಮೆ ಇದೆ. ಲೈಕ್ ಮೇ ಬಿ ಇನ್ನೂ ಗ್ರೋತ್ ಇದೆ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಒಂದು ಸತಿ ಹೇರ್ ಕಟ್ ಮಾಡಿಸಿದ್ಮೇಲೆ ಮೇ ಬಿ ಸರಿ ಹೋಗ್ಬೋದು. ಬಟ್ ಹೇರ್ ಕಟ್ ಮಾಡ್ಸೋಕ್ಕೆ ನಾನು ಅವಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಹೇರ್ ಕಟ್ ಮಾಡ್ಕೋ ಚೆನ್ನಾಗಿರುತ್ತೆ ಅಂತ. ಬಟ್ ಶೀ ಈಸ್ ಆ್ಯಕ್ಚುಲಿ ಕೈಂಡ್ ಆಫ್ ಲಾಂಗ್ ಹೇರ್ ಬೇಕು ಅವಳಿಗೆ ಅಂತ. ಕೂದಲು ಉದ್ದ ಇರಬೇಕು, ಅವಳು ಸ್ಟೈಲ್ ಮಾಡಬೇಕು, ಅದೆಲ್ಲ ಇಷ್ಟ ಅವಳಿಗೆ. ಬಟ್ ಲೆಟ್ಸ್ ಸಿ, ಅವಳಿಗೆ ಇವಾಗ ಈ ನಡುವೆ ಹೇಳ್ತಾ ಇದ್ದೀನಿ ಹೇರ್ ಕಟ್ ಮಾಡಿಸ್ಕೋ ಚೆನ್ನಾಗಿರುತ್ತೆ ಅಂತೆಲ್ಲ. ಬಟ್ ಅವಳು ಯಾವ ರೀತಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾಳೆ ಅನ್ನೋದು ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ಆದಷ್ಟು.
ಸೊ ಕುಕ್ಕರ್ ಆನಲ್ಲಿದೆ ಆ್ಯಂಡ್ ಪಾತ್ರೆ ಎಲ್ಲ ಒಂದು ಸ್ವಲ್ಪ ಬಿದ್ದಿತ್ತು ಬೆಳಗ್ಗೆನೆ. ಸೊ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಸೊ ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರಬೇಕು. ಲೈಕ್ ಒಂದು ಕೆಲಸ ನಡೀತಾ ಇದ್ದರೆ ಇನ್ನೊಂದು ಕೆಲಸ ನಾವು ಮಾಡಿಕೊಂಡ್ರೆ ಸೊ ಬೇಗ ಮುಗಿಯುತ್ತೆ ಆ್ಯಂಡ್ ಕೆಲಸ ನಮಗೆ ಬರ್ಡನ್ ಆಗೋದಿಲ್ಲ. ಸೊ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಮಾಡ್ತೀನಿ ಅಂತ ಹೋದರೆ ಮೇ ಬಿ ಅವಾಗ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಆದಷ್ಟು ಒಂದು ಕೆಲಸ ಮಾಡ್ತಾ ಇರೋವಾಗ ಇನ್ನೊಂದು ಕೆಲಸ ಮಾಡ್ಕೊಳ್ಳಿ, ಬೇಗ ಬೇಗ ಮುಗಿಯುತ್ತೆ. ಹೇರ್ ಕೇರ್ ಬಗ್ಗೆ ಮಾತಾಡ್ತಿದ್ನಲ್ಲ, ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಸೊ ನಾನು ಸ್ಕೂಲ್ ಡೇಸಲ್ಲಿರುವಾಗ ನಮ್ಮಮ್ಮ ಕಂಪ್ಲೀಟಾಗಿ ನನ್ನ ಹೇರ್ ಕೇರ್ ಮಾಡ್ತಾಯಿದ್ರು. ಪ್ರತಿ ವಾರ ನಮ್ಮಮ್ಮ ಆಯಿಲ್ ಅಪ್ಲೈ ಮಾಡ್ತಿದ್ರು ನನಗೆ. ಲೈಕ್ ವೀಕ್ಲಿ 2 ಟೈಮ್ಸ್ ತಲೆಗೆ ಆಯಿಲ್ ಹಚ್ಚಲೇಬೇಕು. ಅಂದರೆ ಲೈಕ್ ಓವರ್ ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ಸ್ನಾನ ಮಾಡಿಕೊಂಡ್ರೆ ಶಿ ವಾಸ್ ಓಕೆ ವಿತ್ ದ್ಯಾಟ್. ಆ್ಯಂಡ್ ಎವ್ರಿ ಸಂಡೇಸೇ ಹೇರ್ ಪ್ಯಾಕ್ ಅಪ್ಲೈ ಮಾಡ್ತಿದ್ರು. ಹೇರ್ ಪ್ಯಾಕ್ ಹೇಗೆ ಎಕ್ಸ್ಪೆನ್ಸಿವ್ ಹೇರ್ ಪ್ಯಾಕ್ ಅಂದರೆ ಮನೇಲಿ ನಮಗೆ ಸಿಗುವ ಇಂಗ್ರೀಡಿಯೆಂಟ್ಸಲ್ಲೇ ಹೇರ್ ಪ್ಯಾಕ್ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ಅಷ್ಟು ಹೆಲ್ದಿಯಾಗಿರೋದು ನನ್ನ ಹೇರ್. ಎವ್ರಿ ವೀಕ್ ಅಪ್ಲೈ ಮಾಡೋದ್ರಿಂದ ನನ್ನ ಹೇರ್ ಬೌನ್ಸಿಯಾಗಿ ಹೆಲ್ದಿಯಾಗಿ ತುಂಬ ಚೆನ್ನಾಗಿತ್ತು, ಸಿಲ್ಕಿಯಾಗಿ. ಬಟ್ ಈ ಆಫ್ಟರ್ ಕಾಲೇಜ್ ಲೈಕ್ ತುಂಬ ಲೈಕ್ ಹೇಗೆ ಅಂದರೆ ನೆಗ್ಲೆಕ್ಟ್ ಮಾಡಿಬಿಟ್ಟೆ ನನ್ನ ಹೇರ್ ಕೇರ್ ಮಾಡೋದೇ ಬಿಟ್ಬಿಟ್ಟೆ. ಬಟ್ ಕನ್ಸಿಸ್ಟೆನ್ಸಾಗಿ ನಾನು ನನ್ನ ಹೇರ್ ಕೇರ್ ಮಾಡಬೇಕು ಅಂತ ಡಿಸೈಡ್ ಆಗ್ತೀನಿ. ಬಟ್ ಲೈಕ್ ಅನ್ಫಾರ್ಚುನೇಟ್ಲಿ ಆ ಕೆಲಸ ಈ ಕೆಲಸ ಅಂತ ಬಿಟ್ಬಿಡ್ತೀನಿ. ಸಮ್ಟೈಮ್ಸ್ ಆಯಿಲ್ ಸಹ ಹಚ್ಚೋದಿಲ್ಲ, ಒಂದು ವೀಕ್ಗೆ ಒಂದು ಸತಿ ಕೂಡ ಆಯಿಲ್ ಹಚ್ಚಲ್ಲ, ಆ ರೀತಿ ಆಗುತ್ತೆ. ಬಟ್ ಇವಾಗ ಕಂಪ್ಲೀಟಾಗಿ ಡಿಸೈಡ್ ಆಗಿದ್ದೀನಿ, 3 ಮಂತ್ಸ್ ಹೇರ್ ಕೇರ್ ಚಾಲೆಂಜ್ ಮಾಡ್ತೀನಿ. ಸೊ ನಾನು ಹೇರ್ನ ರೆಡಿ ಮಾಡ್ಕೊಬೇಕು ಅಂತ ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಸಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಿಮ್ಗೆ ಏನೇನು ಬೇಕು ಹೇರ್ ಕೇರ್ಗೆ ಅಂತಂದರೆ ಲೈಕ್ ಆಯಿಲ್ ಕಂಪಲ್ಸರಿ ಬೇಕು. ಸೊ ನಿಮ್ಮ ಹೇರ್ ಡ್ರೈ ಆಗುತ್ತೆ ಆದಷ್ಟು ಪೊಲ್ಯೂಷನಿಂದ. ಸನ್ ಎಕ್ಸ್ಪೋಸ್ ಆದರೆ ಎಲ್ಲ ಹೇರ್ ಡ್ರೈ ಆಗಿಬಿಡುತ್ತೆ. ಸೊ ನೀವು ಆಯಿಲ್ ಹಚ್ಚಿದ್ರೆ ಮಾಯ್ಶ್ಚರ್ ಅನ್ನೋದು ನಿಮಗೆ ಲಾಕ್ ಆಗುತ್ತೆ, ಅದಕ್ಕೋಸ್ಕರ ಆಯಿಲ್ ಅಪ್ಲೈ ಮಾಡೋದು. ನಮ್ಮ ಮದರ್ ಏನು ಸ್ಕ್ಯಾಲ್ಪ್ಗೆಲ್ಲ ಆಯಿಲ್ ಅಪ್ಲೈ ಮಾಡ್ತಾ ಇದ್ದಲ್ಲ, ಶಿ ವಾಸ್ ಯೂಸ್ ಟು ಅಪ್ಲೈ ಆಯಿಲ್ ಫಾರ್ ದ ಹೇರ್, ನಾಟ್ ಫಾರ್ ದ ಸ್ಕ್ಯಾಲ್ಪ್. ಅವರ ಪ್ರಕಾರ ಸ್ಕ್ಯಾಲ್ಪ್ಗೆ ಹಚ್ಚಿದ್ರೆ ಇನ್ನೂ ಹೇಗೆ ಹೇಳೋದು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸ್ಕ್ಯಾಲ್ಪ್ ಬಂದು ನಮ್ಮದು ಕೆಲವೊಬ್ಬರಿಗೆ ಆಯಿಲಿ ಆಗಿರುತ್ತೆ, ಕೆಲವೊಬ್ಬರಿಗೆ ತುಂಬ ಡ್ರೈ ಆಗಿರುತ್ತೆ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಸ್ಕ್ಯಾಲ್ಪ್ ಇರುತ್ತೆ. ನೀವು ಕೆಲವೊಬ್ರಿಗೆ ಆಯಿಲ್ ಹಚ್ಚಿದ ತಕ್ಷಣ ತುಂಬ ಹೇರ್ ಫಾಲ್ ಆಗುತ್ತೆ, ಬೇಕಾದರೆ ನೀವು ನೋಡ್ಬೋದು, ಸ್ವಲ್ಪ ಜನಕ್ಕೆ ಹಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮದರ್ ಏನು ಮಾಡೋದು, ಆಯಿಲೆಲ್ಲ ಹೇರ್ಗೆ ಅಪ್ಲೈ ಮಾಡ್ತಿದ್ರು. ಬಟ್ ಹೇರ್ ಪ್ಯಾಕ್ ಏನಂತಂದರೆ ನಿಮ್ಮ ಸ್ಕ್ಯಾಲ್ಪ್ನ ರೆಡಿ ಮಾಡುತ್ತೆ. ಸೊ ನಿಮ್ಮ ಸ್ಕ್ಯಾಲ್ಪ್ ಏದರ್ ಇಟ್ ಈಸ್ ಆಯಿಲಿ ಆರ್ ಡ್ರೈ, ಅದನ್ನು ಕ್ಲಿಯರಾಗಿ ರೆಡಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ಹೇರ್ ಪ್ಯಾಕ್ ಅಪ್ಲೈ ಮಾಡಬೇಕು. ಆ್ಯಂಡ್ ಹೇರ್ ಪ್ಯಾಕ್ ಹೇಗೆ ಅಂತಂದರೆ ಇದು ಫೆನಿಗ್ರಿಕ್ ಇದೆಯಲ್ಲ, ಮೆಂತ್ಯ ತುಂಬ 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 ಒಳ್ಳೆಯದು ನಿಮ್ಮ ಸ್ಕ್ಯಾಲ್ಪ್ಗೆ. ಡ್ಯಾಂಡ್ರಫ್ ಆಗಿರ್ಬೋದು, ತುಂಬ ಹೇರ್ ಫಾಲ್ ಆಗ್ತಿದೆ, ಹೆಂಗೆ ಹೇಳೋದು ಬಾಲ್ಡ್ನೆಸ್ ಎಲ್ಲ ಬರ್ತಿದೆ ಅಂದರೆ ಫೆನುಗ್ರಿಕ್ ವರ್ಕ್ಸ್ ಆ್ಯಸ್ ಎಕ್ಸ್ಟ್ರಾರ್ಡ್ನರಿ. ಸೊ ಅದಕ್ಕೆ ನೀವು ಕಾಂಬಿನೇಷನ್ ಆಗಿ ಕರಿ ಲೀವ್ಸ್ ಹಾಕ್ಬೋದು, ಮತ್ತು ನೀಮ್ ಲೀಫ್ ಹಾಕ್ಬೋದು, ಆನಿಯನ್ ಹಾಕ್ಬೋದು, ಅಲೋವೆರಾ ಜೆಲ್ ಹಾಕ್ಬೋದು. ಅಲೋವೆರಾ ನಿಮಗೆ ಪ್ಲ್ಯಾಂಟ್ ನಿಮ್ಮ ಮನೇಲಿದೆ ಅಂದರೆ ಅದನ್ನು ಆ್ಯಡ್ ಮಾಡ್ಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಸೋಕ್ ಮಾಡ್ಕೋಬೇಕು. ಹೋಲ್ ನೈಟ್ ಸೋಕ್ ಮಾಡಿದ್ರೆ ಫೆನುಗ್ರಿಕ್ ಸಾಫ್ಟ್ ಆಗುತ್ತೆ. ಸೊ ನೀವು ಕೋರ್ಸ್ ವೈಸಾಗಿ ನೀವು ಗ್ರೈಂಡ್ ಮಾಡಬೇಕು. ಸೊ ಇಲ್ಲಾಂದರೆ ಅದು ಹೇಗೆ ಹೇಳೋದು ಒಂಥರ ಸ್ಟಿಕ್ಕಿಯಾಗಿ ನಮಗೆ ಅದು ಬರಬೇಕು, ಜೆಲ್ ಟೈಪ್ ಬರಬೇಕು. ಅದಕ್ಕೋಸ್ಕರ ಚೂರೇ ವಾಟರ್ ಆ್ಯಡ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಅದನ್ನು ನಿಮ್ಮ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿಕೊಂಡು ಮತ್ತು ಮಿಕ್ಕಿದ ಕೆಲಸ ನೀವು ಮಾಡ್ಕೋಬೋದು. ಸೊ ನಾನು ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಕ್ಯಾಲ್ಪ್ನ ನಾವು ಎವ್ರಿ ವೀಕ್ ಪರ್ಫೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ನಮ್ಮ ಹೇರ್ ಗ್ರೋತು, ಹೇರ್ದು ಪ್ರಾಬ್ಲಮ್ ಎಲ್ಲನೂ ಕ್ಯೂರ್ ಆಗುತ್ತೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಮೈ ಮದರ್, ಹೌ ಶಿ ಫಾಲೋಸ್. ಅವರು ಇದನ್ನು ತುಂಬ ಫಾಲೋ ಮಾಡ್ತಾರೆ. ಇವನ್ ಶಿ ಈಸ್ ಆಲ್ಮೋಸ್ಟ್ 66 ಇಯರ್ಸ್. ಇವಾಗಲೂ ಅವ್ರ ಹೇರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಶಿ ಹ್ಯಾಸ್ ಎ ವೆರಿ ಲಾಂಗ್ ಹೇರ್. ಹೇಗೆ ಹೇಳೋದು ಹೆಲ್ದಿಯಾಗಿದೆ. ಸೊ ನನ್ನ ಕೂದಲು ಅವ್ರ ಮುಂದೆ ಏನೂ ಇಲ್ಲ. ವೆನೆವರ್ ಶಿ ಕಮ್ಸ್ ಟು ಮೈ ಹೌಸ್ ಬೈತಾ ಇರ್ತಾರೆ, ಹೇಗೆ ನಿನ್ನ ಕೂದಲು ಹೆಂಗೆ ಮಾಡಿಟ್ಕೊಂಡಿದ್ದೀಯ ಅಂತ. ಬಟ್ ಶಿ ಲವ್ಸ್ ಎವ್ರಿ ವಿಮೆನ್ ಶುಡ್ ಹ್ಯಾವ್ ಹೇರ್. ಅಂದರೆ ಕೂದಲಿದ್ರೆ ಹೆಣ್ಮಕ್ಳಿಗೆ ಚಂದ, ಕೂದಲು ಹಾಳು ಮಾಡಿಕೊಂಡೆ, ಕಟ್ ಮಾಡಬೇಡ ಅಂತ ಹೇಳಿದರೆ ಕೇಳಿಲ್ಲ, ಹಾಗೆ ಹೀಗೆ ಅಂತ ಬೈತಿದ್ರು. ಬಟ್ ಎಸ್, ನೌ ಐ ರಿಯಲೈಸ್ಡ್. ಸೊ ನನ್ನ ಮಗಳಿಗೆ ನಾನು ಆದಷ್ಟು ಕೇರ್ ಮಾಡ್ತೀನಿ. ಸೊ ಇವಾಗೊಂದು ಪ್ರಾಡಕ್ಟ್ ತೋರಿಸಿದ್ನಲ್ಲ, ಸೊ ಈ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಮಗನ ಸ್ಕೂಲ್ ಶರ್ಟ್. ಯಾಕೆ ಈ ಸ್ಕೂಲ್ ಶರ್ಟ್ ಇದರಲ್ಲಿ ಸೋಕ್ ಮಾಡಬೇಕು ಅಂತ ಡಿಸೈಡ್ ಆದೆ ಅಂದರೆ, ಲೈಕ್ ಒಂದು ಶರ್ಟ್ ಎಲ್ಲ ತುಂಬ ಹಳೇದಾದಂಗೆ ಒಂಚೂರು ಯೆಲ್ಲೋಯಿಶ್ ಕೈಂಡ್ ಕಾಣ್ತಿತ್ತು. ಸೊ ಅದು
ವೈಟಾಗಿ ಕಾಣ್ತಾ ಇಲ್ಲ. ಸೊ ಇದು ವೈಟ್ ಬರಬೇಕು ಆ್ಯಂಡ್ ನ್ಯೂ ಲುಕ್ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇದು ಎಲ್ಲಿ ಸಿಗುತ್ತೆ ಅಂತಂದರೆ ನಿಮಗೆ ರಾಮರಾಜ್ ಟೆಕ್ಸ್ಟೈಲ್ಸ್ ಇದೆಯಲ್ಲ, ಯಾವುದೇ ರಾಮರಾಜಲ್ಲಿ ನೀವು ಹೋಗಿ ಕೇಳಿದ್ರೆ ನಿಮಗಿದು ಪ್ರಾಡಕ್ಟ್ ಸಿಗುತ್ತೆ. ಸೊ 50 ರುಪೀಸ್ ಚಾರ್ಜ್ ಆಗುತ್ತೆ. ಅದನ್ನು ಜಸ್ಟ್ ಒಂದು 5 ಲೀಟರ್ಸ್ ವಾಟರಲ್ಲಿ ಒಂದು 1 ಸ್ಪೂನ್ ಅಥವಾ 2 ಸ್ಪೂನ್ ಆ್ಯಡ್ ಮಾಡಿಕೊಂಡು, ಸೊ ಶರ್ಟ್ ವೈಟ್ ಕಲರ್ ಶರ್ಟ್, ನಾಟ್ ಅದರ್ ಕಲರ್ಸ್, ವೈಟ್ ಶರ್ಟ್ ಇರುತ್ತಲ್ಲ ಅದೊಂದು ಸ್ವಲ್ಪ ಡಲ್ ಆಗುತ್ತೆ ವಾಶ್ ಮಾಡ್ತಾ. ಸೊ ಆವಾಗ ನೀವು ಇದನ್ನು ತೊಗೊಂಡು ಬಂದು ವಾಟರಲ್ಲಿ ಹಾಕ್ಕೊಂಡು ಸೋಕ್ ಮಾಡಿಬಿಟ್ಟು ಒಂದು 2 to 5 ಮಿನಿಟ್ಸ್ ಸೋಕ್ ಮಾಡಿ ಸಾಕು. ಸೊ ಬಿಸಿಲಲ್ಲಿ ಒಣಗಿಸ್ಬೇಕಷ್ಟೆ. ಸೊ ನಿಮಗೆ ಅದು ನ್ಯೂ ಲುಕ್ ಬರುತ್ತೆ, ಅಂದರೆ ಬಟ್ಟೆ ಹೊಸದಾಗಿ ಕಾಣುತ್ತೆ. ಹಳೇದಾಗಿರುತ್ತೆ, ಅದು ಹಳೇದಾದಷ್ಟು ಎಲ್ಲೋ ಟೈಪ್ ಆಫ್ ಕ್ಲಾತ್ ಆಗುತ್ತಲ್ವ. ಸೊ ಎಲ್ಲೋ ಅಂದರೆ ಕಂಪ್ಲೀಟ್ ಎಲ್ಲೋ ಅಲ್ಲ, ಒಂದು ಸ್ವಲ್ಪ ಡಲ್ ಆಗುತ್ತೆ. ಅದಕ್ಕೆ ಇದರಲ್ಲಿ ಕೊಳೆ ಎಲ್ಲ ಏನೂ ಹೋಗೋದಿಲ್ಲ, ಬಟ್ ನಿಮ್ಮ ಬಟ್ಟೆನ ಲುಕ್ ಕೊಡುತ್ತೆ ಅಷ್ಟೇ. ಸೊ ಈ ಪ್ರಾಡಕ್ಟ್ ಬೇಕಾದರೆ ನೀವು ರಾಮರಾಜಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಕಾಸ್ಟ್ ತುಂಬ ಕಡಿಮೆ, 50 ರುಪೀಸ್ ಅಷ್ಟೇ. ಆ್ಯಂಡ್ ಇಲ್ಲಿ ನಾನು ಹೇರ್ ಮಾಸ್ಕ್ ರೆಡಿ ಮಾಡ್ತಾಯಿದ್ದೀನಿ. ಸೊ ನೀರು ಒಂದೇ ಸತಿ ಹಾಕಿ ನೀವು ಗ್ರೈಂಡ್ ಮಾಡಬೇಡಿ, ಯಾಕಂದರೆ ಅದು ಗ್ರೈಂಡ್ ಆಗೋದಿಲ್ಲ, ಹಾಗೆ ನಿಮಗೆ ಹೊಟ್ಟು ಹಾಗೆ ಸಿಗುತ್ತೆ. ಸೊ ನೀವು ವಿತೌಟ್ ವಾಟರ್ ಫೆನಿಗ್ರಿಕ್ ಸೋಕ್ ಆಗಿರುತ್ತಲ್ಲ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ, ಚೂರೇ ವಾಟರ್ ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ನಿಮಗೆ ಕೈಯಲ್ಲಿ ಹಿಂಗೆ ತೊಗೊಂಡ್ರೆ ನಿಮಗೆ ಅದು ಕ್ರೀಮಿ ಫೀಲ್ ಬರಬೇಕು. ಸೊ ಆ ಕ್ರೀಮಿ ಫೀಲ್ ಬರೋವಾಗ ನಿಮ್ಮ ಸ್ಕ್ಯಾಲ್ಪು ಅಪ್ಲೈ ಮಾಡಿದ್ರೂ ನಿಮಗದು ಸ್ನಾನ ಆದ ನಂತರನೂ ನಿಮಗದು ಹೇಗೆ ಹೇಳೋದು, ಡ್ರೈ ಆಗಿ ನಿಮ್ಮ ಹೇರಲ್ಲಿ ನಿಂತಿರುತ್ತಲ್ಲ ಅದೇನೂ ಇರೋದಿಲ್ಲ. ಸೊ ನೀವು ಫೈನಾಗಿ ಕ್ರೀಮ್ ಟೆಕ್ಸ್ಚರಾಗಿ ಬರಬೇಕು. ಸೊ ತುಂಬ ವಾಟ್ರಿ ಆಗಿರಬಾರ್ದು ಆ್ಯಂಡ್ ತುಂಬ ತಿಕ್ಕಾಗೂ ಇರಬಾರ್ದು. ನೀವು ಕೈಯಲ್ಲಿ ತೊಗೊಂಡ್ರೆ ನೀವೊಂದು ಕ್ರೀಮ್ ತೊಗೊಂಡಂಗೆ ಫೀಲ್ ಆಗಬೇಕು. ಸೊ ಈ ರೀತಿ ನೀವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಿಮ್ಮ ಸ್ಕ್ಯಾಲ್ಪಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ, ಹೇರ್ಗೇನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದು ನಿಮ್ಮ ಸ್ಕ್ಯಾಲ್ಪ್ನ ರೆಡಿ ಮಾಡೋಕ್ಕೋಸ್ಕರ ಹೇರ್ ಪ್ಯಾಕ್ ಆಗಿರುತ್ತೆ. ಆ್ಯಂಡ್ ಮೇ ಬಿ ಹೇರ್ ಬಾತ್ ಮಾಡೋವಾಗ ಒಂಚೂರು ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಸ್ವಲ್ಪ ಬೆಚ್ಚಗಿರೋ ವಾಟರ್ನ ಫಸ್ಟು ಒಂದು 4-5 ಜಗ್ ತಲೆ ಮೇಲೆ ಹಾಕ್ಕೊಂಡು ಕೈಯಲ್ಲೇ ಜಸ್ಟ್ ಮಸಾಜ್ ಮಾಡ್ತಾಯಿರಿ. ಸೊ ನಿಮಗದು ಸ್ಮೂತಾಗಿ ಎಲ್ಲ ರಿಮೂವ್ ಆಗ್ತಾ ಬರುತ್ತೆ. ಚೆನ್ನಾಗಿ ಹಾಗೆ ಫಿಂಗರಲ್ಲಿ ನೀವು ಮಸಾಜ್ ಮಾಡ್ತಾ ನೀರು ಆ್ಯಡ್ ಮಾಡ್ತಾಯಿದ್ರೆ ಸೊ ಕಂಪ್ಲೀಟಾಗಿ ರಿಮೂವ್ ಆಗಿಬಿಡುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಶ್ಯಾಂಪು ಯೂಸ್ ಮಾಡಬೇಕು ಅಂದರೆ ಮೈಲ್ಡ್ ಶ್ಯಾಂಪು ಯೂಸ್ ಮಾಡ್ಕೋಬೋದು. ಸೊ ನಾನು ಆ್ಯಕ್ಚುಲಿ ಹೇರ್ ಪ್ಯಾಕ್ ಅಪ್ಲೈ ಮಾಡಿದ ದಿನ ಡೆಫಿನೆಟಾಗಿ ಶ್ಯಾಂಪೂಸ್ ಏನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಡೇ ಬೇಕಾದರೆ ಶ್ಯಾಂಪು ಮಾಡ್ಕೊತೀನಿ, ಬಿಕಾಸ್ ಅದರದ್ದು ಬೆನಿಫಿಟ್ಸ್ ನಮಗೆ ಯೂಸ್ ಆಗುತ್ತೆ. ಸೊ ಜಸ್ಟ್ ವಾಶ್ ಮಾಡಿಕೊಂಡ್ರೆ ಕೂಡ ಸಾಕು, ಪ್ಲೈನ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇವಾಗ ಒಂದು ಆಯಿಲ್ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಯಾವಾಗಲೂ ನೀವು ಹೇರ್ ಪ್ಯಾಕ್ ಅಪ್ಲೈ ಮಾಡಬೇಕು ಅಂದರೆ ನಮ್ಮ ಕೂದಲಲ್ಲಿ ಆಯಿಲ್ ಇರಬೇಕು. ಇನ್ ಕೇಸ್ ನೀವೇನಾದರೂ ಆಯಿಲ್ ಅಪ್ಲೈ ಮಾಡಿಲ್ಲ, ನಿಮಗೆ ಹೇರ್ ಪ್ಯಾಕ್ ಹಾಕ್ಕೋಬೇಕು ಅಂತ ಏನಾದರೂ ಅನಿಸಿದ್ರೆ ಡೈರೆಕ್ಟಾಗಿ ನೀವು ಹೇರ್ ಪ್ಯಾಕ್ದು ಇದಿರುತ್ತಲ್ವ ಅದರಲ್ಲಿ ನೀವು ಒಂದು ಕೊಕೊನಟ್ ಆಯಿಲ್ ಆಗಿರಲಿ, ನೀಮ್ ಆಯಿಲ್ ಆಗಿರಲಿ, ಲೈಕ್ ಕ್ಯಾಸ್ಟರ್ ಆಯಿಲ್, ಎನಿಥಿಂಗ್ ಯಾವುದಾದ್ರೂ ಆಯಿಲ್ನ ಒಂದು 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಬೈ ದಟ್ ನಿಮ್ಮ ಹೇರ್ ಫ್ರೀಸ್ ಆಗೋಲ್ಲ. ಆಫ್ಟರ್ ವಾಶ್ ಅಂದರೆ ಹೇರ್ ವಾಶ್ ಆದಮೇಲೆ ನಿಮ್ಮ ಹೇರ್ ಫ್ರೀಸ್ ಆಗೋಲ್ಲ. ಮೋಸ್ಟ್ ಕಾಮನ್ ಥಿಂಗ್ ಏನಂತಂದರೆ ಹೇರ್ ಪ್ಯಾಕ್ ಅಪ್ಲೈ ಮಾಡೋವಾಗ ಹೇರ್ ಬಾತ್ ಆದಮೇಲೆ ಆ್ಯಕ್ಚುಲಿ ಹೇರ್ ಫ್ರೀಸ್ ಆಗುತ್ತೆ, ಅಂದರೆ ಒಂದು ಸ್ವಲ್ಪ ಡ್ರೈ ಆಗಿ ಫ್ರೀಸ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಆದಷ್ಟು ಆಯಿಲ್ ಅಪ್ಲೈ ಮಾಡ್ಕೊಂಡು ಹೇರ್ ಪ್ಯಾಕ್ ಹಾಕಬೇಕು, ಅಥವಾ ಹೇರ್ ಪ್ಯಾಕಲ್ಲಿ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಅಪ್ಲೈ ಮಾಡ್ಕೋಬೋದು. ಎರಡೂ ಸೇಮ್ ಬೆನಿಫಿಟ್ಸ್ ಇರುತ್ತೆ ನಿಮಗೆ. ಟ್ರೈ ಮಾಡಿ ನೋಡಿ. ಸೊ ಇದು ಹೇಗೆ ನಿಮಗೆ ವರ್ಕೌಟ್ ಆಗುತ್ತೆ ಅಂತ ನಾನು ಕಮೆಂಟಲ್ಲಿ ಬೇಕಾದರೆ ತಿಳಿಸಿ. ಸೊ ದಿಸ್ ಇಸ್ ಎ ಸ್ಮಾಲ್ ಕುಟ್ಟಿ ಸ್ಟೋರಿ ಅಬೌಟ್ ದ ಹೇರ್ ಪ್ಯಾಕ್ ಆ್ಯಂಡ್ ಹೇರ್ ಕೇರ್. ಆ್ಯಂಡ್ ಆ್ಯಕ್ಚುಲಿ ಇವತ್ತು 3 ಡೇಸಿಂದ ನನಗೆ ದೋಸೆ ತಿನ್ನಬೇಕು ಅಂತ ಅನಿಸ್ತಿತ್ತು, ಬಟ್ ದೋಸೆ ತಿನ್ನೋದಕ್ಕೆ ದೋಸೆ ಹಿಟ್ಟಿಲ್ಲ ಆ್ಯಂಡ್ ಅಂಗಡಿಯಲ್ಲಿ ತರಿಸೋದು ನನಗಿಷ್ಟ ಇಲ್ಲ. ಸೊ ರೆಡಿ ಮಾಡಬೇಕು ಅಂತ ಬೆಳಗ್ಗೆಯಿಂದ ತಲೆಯಲ್ಲಿ ಹಾಕ್ಕೊಂಡಿದ್ದೆ, ಇವತ್ತು ದೋಸೆಗೆ ನೆನೆಸ್ಬೇಕು ಅಂತ. ಬಟ್ ಬೆಂಗಳೂರು ವೆದರ್ ತುಂಬ ಚಿಲ್ಲಾಗಿದೆ. ಸೊ ಲೇಟಾಗೆಲ್ಲ ನೆನೆಯಕ್ಕೆ ಹಾಕಿದ್ರೆ ಅದು ಮೇ ಬಿ ಸರಿಯಾಗಿ ಫರ್ಮೆಂಟೇಷನ್ ಆಗೋದಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ನೆನೆಸಿಟ್ಬಿಟ್ಟು ಲೈಕ್ ಒಂದು 8 o'clock ಹಾಗೆ ನಾನು ಗ್ರೈಂಡ್ ಮಾಡ್ಕೊತೀನಿ. ತುಂಬ ನೆನಿಬೇಕು ಆ್ಯಕ್ಚುಲಿ. ಒಂದು 12 hours ಅಷ್ಟು ಸೋಕಾದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು 6 hours 7 hours ಸೋಕಾದರೆ ಅದು ಆ ಫೀಲ್ ಬರೋದಿಲ್ಲ ನನಗೆ. ಆ್ಯಕ್ಚುಲಿ ಅದಕ್ಕೆ ನಾನು 12 hours ಮ್ಯಾಕ್ಸಿಮಮ್ ಸೋಕ್ ಮಾಡ್ತೀನಿ. ಸೊ 8 o'clock ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಲೈಕ್ 8 to ಬೆಳಗ್ಗೆ ಅಷ್ಟರಲ್ಲಿ ಅದು ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿರುತ್ತೆ. ಆ್ಯಂಡ್ ದೋಸೆ ಕಲರ್ ಆಗಿರಲಿ, ಟೆಕ್ಸ್ಚರ್ ಆಗಿರಲಿ ಎಲ್ಲ ಎಕ್ಸ್ಟ್ರಾರ್ಡಿನರಿಯಾಗಿ ಬರುತ್ತೆ.
ಆ್ಯಂಡ್ ಸ್ವಲ್ಪ ಪ್ರೌಡ್ ಫೀಲ್ ಆಗ್ತಿದೆ. ಸೊ ಎವ್ರಿ ಡೇ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮೈಂಡಲ್ಲಿ ಬರೋದು ವೀಡಿಯೋ ಶೂಟ್ ಮಾಡಬೇಕಿವತ್ತು ಅಂದ್ಬಿಟ್ಟು. ಸೊ ಲೈಕ್ ಸಮ್ಮರ್ ಟೈಮಲ್ಲಿ ತುಂಬ ಲೇಸಿಯಾಗಿ ನಾನು ವೀಡಿಯೋ ಶೂಟ್ ಮಾಡ್ತಿದ್ದೆ, ಲೈಕ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ವೀಡಿಯೋಸ್ ಹಾಕ್ತಿದ್ದೆ. ಬಟ್ ಇಟ್ ವಾಸ್ ನಾಟ್ ಎ ಪರ್ಫೆಕ್ಟ್ ಥಿಂಗ್ ಆ್ಯಕ್ಚುಲಿ. ಪರ್ಫೆಕ್ಟಾಗಿ ಮಾಡಬೇಕು ವೀಡಿಯೋಸ್ ಅಂತ ನನಗೆ ಅನಿಸ್ತಿತ್ತು. ಆ್ಯಂಡ್ ಎವ್ರಿ ಡೇ ವೀಡಿಯೋಸ್ ಯಾಕೆ ಅಪ್ಲೋಡ್ ಮಾಡಬೇಕು ಅಂದರೆ, ಆ್ಯಸ್ ವಿ ಆರ್ ದ ಬಿಗಿನರ್ಸ್ ಆ್ಯಂಡ್ ಬಿಗಿನರ್ಸ್ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ತುಂಬ ಟೈಮ್ ತೊಗೊಳತ್ತೆ. ಸೊ ನಾವು ಮೈಲ್ ಸ್ಟೋನ್ಸ್ ಎಲ್ಲ ದಾಟ್ಕೊಂಡು ಹೋಗಬೇಕು ಅಂದರೆ ಸುಮಾರು ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಎವ್ರಿ ಡೇ ವೀಡಿಯೋಸ್ ಹಾಕ್ತಾ ಇದ್ದರೆ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆದ್ರೂ ಸೊ ನಮ್ಮ ಕಂಪ್ಲೀಟ್ ಚಾನಲ್ ವೈರಲ್ ಆಗುತ್ತೆ ಅನ್ನೋದು ನನ್ನ ಫೀಲ್. ಸೊ ನೀವು ನನ್ನ ವೀಡಿಯೋಸ್ ನೋಡಬೇಕು ಅಂತಂದರೆ ಕೆಲಸ ಮಾಡ್ತಾ ನನ್ನ ವೀಡಿಯೋಸ್ ನೋಡಿ, ಬಿಕಾಸ್ ಇದು ತುಂಬ ಲೆಂತಿ ವೀಡಿಯೋ ಆಗಿದೆ. ಸೊ ಆಲ್ಮೋಸ್ಟ್ 23 ಮಿನಿಟ್ಸ್ ಪ್ಲಸ್ ಇದೆ ಈ ವಿಡಿಯೋ. ಸೊ ಟೈಮ್ ವೇಸ್ಟ್ ಮಾಡೋ ಬದಲು ಮೊಬೈಲ್ ಆನ್ ಮಾಡಿಬಿಟ್ಟು ಜಸ್ಟ್ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇನ್ ಬಿಟ್ವೀನಲ್ಲಿ ನನ್ನ ವಾಯ್ಸ್ ಕೇಳ್ತಾ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮೀಟು ಇನ್ ದ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಟೇಕ್ ಕೇರ್, ಬಾಯ್.